ನೀವು ಮೇಷರಾಶಿಯವರ, ಹಾಗಿದ್ರೆ ಈ ವಿಡಿಯೋ ಮಿಸ್ ಮಾಡಿದೆ ನೋಡಿ. ಆಗಸ್ಟ್ ತಿಂಗಳ ಮೇಷರಾಶಿಯವರ ಮಾಸಫಲ ಏನು ಹೇಳ್ತಾ ಇದೆ, ಶುಭ ಏನು ಅಶುಭ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಪೂರ್ತಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಯಾರು ಫಾಲೋ ಮಾಡಿಲ್ಲ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ, ಮೇಷರಾಶಿಯಲ್ಲಿರ್ತಕ್ಕಂಥವರು ಆಗಸ್ಟ್ ತಿಂಗಳಲ್ಲಿ ವ್ಯಾಪಾರ ಮತ್ತು ಉದ್ಯೋಗ ಅಂತ ಬಂದಾಗ ಕೆಲಸದ ಜಾಗದಲ್ಲಿ ನಿಮ್ಮ ದಕ್ಷತೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದಾಗಿರ್ಬೋದು. ವೃತ್ತಿ ಜೀವನದಲ್ಲಿ ದೀರ್ಘಕಾಲದ ಅಡೆತಡೆಗಳು, ಸವಾಲುಗಳೇನಿದೆ ಅದು ದೂರ ಆಗ್ತಕ್ಕಂಥದ್ದಾಗಿರ್ಬೋದು. ನಂತರವಾಗಿ ವ್ಯಾಪಾರ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳು ಸಿಗಲಿದೆ, ಲಾಭ ಹೆಚ್ಚಾಗುವ ಸಾಧ್ಯತೆ ನಿಮಗೆ ಕಂಡುಬರುತ್ತೆ. ನಂತರವಾಗಿ ವ್ಯವಹಾರದಲ್ಲಿ ಹೊಸ ಜನರ ಪರಿಚಯ ಮತ್ತು ಸಹಯೋಗದಿಂದ ಅತ್ಯುತ್ತಮವಾದಂತಹ ಲಾಭವನ್ನು ನೀವು ಈ ಒಂದು ತಿಂಗಳಲ್ಲಿ ಕಾಣ್ತಾ ಬರ್ತೀರಿ. ನಂತರವಾಗಿ ಹಣಕಾಸಿನ ಒಂದು ವಿಚಾರ ಅಂತ ಬಂದಾಗ ಬುಧನ ಕೃಪೆಯಿಂದ ಕಾಲಕಾಲಕ್ಕೆ ಅನಿರೀಕ್ಷಿತವಾದಂಥ ಆರ್ಥಿಕ ಲಾಭಗಳನ್ನು ನೀವು ಕಾಣಬಹುದು. ಸಾಲದ ಬಾಧೆಯಿಂದ ಮುಕ್ತಿ ಸಿಗುವಂಥದ್ದು, ಹಣಕಾಸಿನ ಚಿಂತನೆಗಳು ನಿಮಗೆ ದೂರವಾಗ್ತದೆ. ಹಾಗೆ ಹೊಸ ಆದಾಯದ ಮೂಲಗಳು ಹೆಚ್ಚಾಗುವಂಥದ್ದು, ಹೂಡಿಕೆಯಿಂದ ಉತ್ತಮ ಲಾಭಗಳನ್ನು ಕಾಣುವಂಥದ್ದಾಗಿರ್ಬೋದು. ಮತ್ತು ಶನಿಯ ಪ್ರಭಾವದಿಂದ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ, ಅನವಶ್ಯಕ ಖರ್ಚುಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ನಂತರವಾಗಿ ಪ್ರೀತಿ ಮತ್ತು ಕುಟುಂಬ ಅಂತ ಬಂದಾಗ ಯಾರು ಮೇಷರಾಶಿಯವರು ಮದುವೆಗಾಗಿ ನಿರೀಕ್ಷಣೆ ಪಡ್ತಾ ಇದ್ದೀರಿ ಅಂಥವ್ರಿಗೆ ಒಂದು ಶುಭ ಸೂಚಕ ಸಂಕೇತಗಳು ಬರುವಂತಾಗಿರ್ಬೋದು. ನಂತರವಾಗಿ ಸಂಬಂಧಗಳು ಸುಧಾರಿಸುವ ಒಂದು ಸೂಕ್ತ ಸಮಯ. ಮನೆಯಲ್ಲಿ ಏನಾದರೂ ಜಗಳಗಳಿತ್ತು ಅಥವಾ ಏನಾದರೂ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳಿತ್ತು ಅಂದರೂ ಕೂಡ ಅದು ನಿವಾರಣೆ ಆಗುವಂತಕ್ಕಂಥ ಸೂಕ್ತ ಕಾಲ ಇದಾಗಿರುತ್ತೆ. ಹಳೆಯ ವಿಚಾರಗಳಿಗೆ ಜಗಳಗಳುಂಟಾಗ್ಬೋದು, ಬಟ್ ಕೂತು ಮಾತಾಡೋದ್ರಿಂದ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಾಗೆ ಶಿಕ್ಷಣ ಅಂತ ಬಂದಾಗ ನಿಮಗೆ ನೋಡಿ, ಮೇಷರಾಶಿಯವರಿಗೆ ಪಂಚಮದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಮಟ್ಟಿನ ಅಡೆತಡೆಗಳು ನಿಮ್ಮ ಶಿಕ್ಷಣದಲ್ಲಿ ಬರಬಹುದು. ಜ್ಞಾಪಕ ಶಕ್ತಿಯ ಕೊರತೆಗಳು ಉಂಟಾಗಬಹುದು. ಹೆಚ್ಚಿನ ಪ್ರಯತ್ನ ನಿಮಗೆ ಅವಶ್ಯಕ, ಯಾಕಂದರೆ ಹೆಚ್ಚು ಪ್ರಯತ್ನ ಮಾಡಬೇಕು, ಹೆಚ್ಚು ಶ್ರಮ ಹಾಕಿದ್ರೆ ಮಾತ್ರ ನಿಮಗೆ ಪ್ರತಿಫಲ ಕಾಣಲಿಕ್ಕೆ ಸಾಧ್ಯ. ನಿರ್ಲಕ್ಷ್ಯ ಅಂತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಹಾಗೆಯೇ ಸ್ವಲ್ಪ ನೆಗೆಟಿವ್ ಚಿಂತನೆಗಳು, ಆಲೋಚನೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಕಾನ್ಸಂಟ್ರೇಷನನ್ನು ಆ ಕಡೆ ಈ ಕಡೆ ಹೋಗಲಿಕ್ಕೆ ಬಿಡಬೇಡಿ. ಇನ್ನು ಆರೋಗ್ಯ ಅಂತ ಬಂದಾಗ 6ನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಜನರಿಂದ ವೈರತ್ವವನ್ನು ಕಾಣ್ತೀರಿ. ರೋಗ ಪೀಡೆಗಳು ನಿಮ್ಮನ್ನು ಕಾಡಿಸುವಂಥದ್ದಾಗಿರಬಹುದು. ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಮಸಲ್ ಪೇನ್ ಅನ್ನುವಂಥದ್ದು ನಿಮಗೆ ತುಂಬ ಕಾಡಿಸ್ತಾ ಬರುತ್ತೆ ಈ ಒಂದು ತಿಂಗಳು. ಇದೆಲ್ಲದಕ್ಕೂ ಪರಿಹಾರವಾಗಿ ನೀವೇನು ಮಾಡಬೇಕು ಅಂತಂದರೆ, ಓಂ ಗಂ ಗಣಪತಿಯೇ ನಮಃ ಅನ್ನುವಂತಕ್ಕಂಥ ಮಂತ್ರವನ್ನು ನಿತ್ಯ 108 ಬಾರಿ ಪಠನೆಯನ್ನು ಮಾಡುವಂಥದ್ದಾಗಿರ್ಬೋದು. ಆಂಜನೇಯ ಸ್ವಾಮಿ ಆರಾಧನೆ ಅಥವಾ ಹನುಮಾನ್ ಚಾಲಿಸ ಪಠನೆಯನ್ನು ಮಾಡೋದರಿಂದ ನಿಮ್ಮಲ್ಲಿರ್ತಕ್ಕಂತಹ ಭಯ, ಭೀತಿ ಎಲ್ಲವೂ ದೂರವಾಗುತ್ತೆ. ಪ್ರತಿ ಶನಿವಾರ ತುಪ್ಪ ಮತ್ತು ಕಪ್ಪು ಎಳ್ಳು ಮತ್ತು ಅನ್ನವನ್ನು ಮಿಶ್ರಣ ಮಾಡಿ ಕಾಗೆಗೆ ನೀಡೋದ್ರಿಂದ ನಿಮಗೆ ಏನು ಶನಿ ವ್ಯಯದಲ್ಲಿದ್ದಾನೆಲ್ಲ ಅದರದ್ದು ಒಂದು ಪ್ರಭಾವ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಒಂದು ನಿಮಗೆ ಕ್ಲಿಯರಿಟಿ ಕೊಡಲಿಕ್ಕೆ ಇಚ್ಛೆಪಡ್ತೀನಿ ವೀಕ್ಷಕರೇ, ಈ ಒಂದು ಗೋಚಾರ ಫಲ ಅನ್ನುವಂಥದ್ದು ಆಯಾ ತಿಂಗಳಿನ ಗ್ರಹ ಸಂಚಾರದ ಆಧಾರವಾಗಿ ನಾನು ಹೇಳುವಂಥದ್ದಿರುತ್ತೆ. ಇದು ಕೆಲವರಿಗೆ ಅನ್ವಯ ಆಗಬಹುದು ಅಥವಾ ಇನ್ನು ಕೆಲವರಿಗೆ ಅನ್ವಯ ಆಗದೇ ಇರಬಹುದು. ಹಾಗಾಗಿ ನಿಮಗೆ ಪರಿಪೂರ್ಣ ಮಾಹಿತಿಗಳು ಈ ಒಂದು ಜಾತಕಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಾದ ಮಾಹಿತಿಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನನ್ನ ನಂಬರ್ಗೆ ವಾಟ್ಸಪ್ ಮೂಲಕ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ ಮತ್ತು ಜನ್ಮಸ್ಥಳ ಈ 3 ಡೀಟೇಲ್ಸ್ನ ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟು ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಧನ್ಯವಾದಗಳು.